ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಹೋನ್ನತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಯೆಶಾಯ 54:13 ವಚನ. ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗುವರು, ಅವರಿಗೆ ಅಧಿಕ ಸುಕ್ಷೇಮವಾಗುವುದು. ಪ್ರಿಯವಾದವರೇ, ತಂದೆ ತಾಯಿಗಳನ್ನು ಕರ್ತನು ಭಕ್ತಿಯುಳ್ಳ ಮಕ್ಕಳಿಂದ ಆಶೀರ್ವದಿಸಲು ಬಯಸುತ್ತಾನೆ. ನಿಮ್ಮ ಮಕ್ಕಳು ಒಲಿವ ಮರದ ಸಸಿಗಳಂತೆ ಬೆಳೆಯುವರು. ನಿಮ್ಮ ಪ್ರತಿಯೊಬ್ಬ ಮಕ್ಕಳು ಬಲಶಾಲಿಯ ಕೈಯಲ್ಲಿರುವ ಬಾಣಗಳಂತೆ ಸೈತಾನನ ಸೇನೆಗಳ ಮೇಲೆ ಜಯವನ್ನು ಸಾಧಿಸಿ ಬಲವುಳ್ಳವರಾಗಿ ಮಾರ್ಪಡುವರು. ನಿಮ್ಮ ಸಂತತಿಯು ಎಂದಿಗೂ ರೊಟ್ಟಿಗಾಗಿ ಅಥವಾ ಊಟಕ್ಕಾಗಿ ಅಲಿಯುವುದಿಲ್ಲ. ನೀತಿವಂತರ ಸಂತತಿಯು ಆಪತ್ತುಗಳಿಂದ ಬಿಡುಗಡೆ ಹೊಂದುವುದು. ನಿಮ್ಮನ್ನು ನೋಡಿ ಕರ್ತನು 1000 ತಲೆಮಾರಿನವರೆಗೆ ಕರುಣೆ ತೋರಿಸುವುದಾದರೆ, ನಿಮ್ಮ ಮುಂದಿನ ಸಂತತಿಗೆ ದೇವರ ಕರುಣೆ ಸಿಗುವುದಿಲ್ಲವೇ? ಖಂಡಿತವಾಗಿಯೂ ಅವರು ಪರಿಪೂರ್ಣ ಆಶೀರ್ವಾದವನ್ನು ಪಡೆದು ಸಮೃದ್ಧಿಯಾಗಿ ಬೆಳೆಯುವರು. ನಿಮ್ಮ ಮಕ್ಕಳು ಜ್ಞಾನಿಗಳಾಗಿ ಅಧಿಕಾರಿಗಳಾಗಿ ಎತ್ತಲ್ಪಟ್ಟು ಆಶೀರ್ವಾದವಾಗಿ ಇರುವರು. ಪ್ರಿಯವಾದವರೇ, ನಿಮ್ಮ ಮನೆಯ ಸುತ್ತಲೂ ಕರ್ತನು ಬೇಲಿಯನ್ನು ಹಾಕಿ ಕಾಯುತ್ತಾನೆ. ನೀವು ಆಪತ್ತಿಗೆ ಹೆದರದೆ ಸುಖವಾಗಿ ನೆಲೆಸಿರುವಿರಿ. ಆತನು ನೀತಿವಂತನ ವಾಸಸ್ಥಳವನ್ನು ಆಶೀರ್ವದಿಸುವಂತ ದೇವರಾಗಿದ್ದಾರೆ. ನೀವು ಬಳಸುವಂತ ಹಿಟ್ಟು ಕಲಸುವ ಪಾತ್ರೆಯನ್ನು, ಎಣ್ಣೆಯ ಪಾತ್ರೆಯನ್ನು ಕೂಡ ಆತನು ಆಶೀರ್ವದಿಸುವವನಾಗಿದ್ದಾನೆ. ನೀವು ಕಳೆದುಕೊಂಡದ್ದನ್ನು ಮತ್ತೆ ಮರಳಿ ನಿಮಗೆ ನೀಡಿ, ಯೋಬನ ಮುಂಚಿನ ಸ್ಥಿತಿಗಿಂತಲೂ ಕಡೆಯ ಸ್ಥಿತಿಯನ್ನು ಆಶೀರ್ವದಿಸಿದ ಹಾಗೆ ನಿಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ನಿಮ್ಮ ಜೊತೆಗಿದ್ದು ನಿಮ್ಮನ್ನು ಆಶೀರ್ವದಿಸುವನು. ನಿಮ್ಮ ಜೀವನದಲ್ಲೂ ನಿಮ್ಮ ಎಲ್ಲ ಸ್ಥಿತಿಗಳನ್ನು ಆತನು ಆಶೀರ್ವದಿಸುವಂಥದ್ದು ಬಹಳ ನಿಶ್ಚಯವಾಗಿದೆ. ನನಗೆ ಎಲ್ಲ ಸ್ಥಳಗಳಲ್ಲೂ ಶತ್ರುಗಳಿದ್ದಾರೆ ಎಂದು ನೀವು ದುಃಖದಿಂದ ಬಾಳುತ್ತಿದ್ದೀರಾ. ಕ್ರಿಸ್ತನ ನಾಮಕ್ಕಾಗಿ ಹೊರತು ಬೇರೆ ಯಾವ ಕಾರಣಕ್ಕೂ ನಿಮಗಾಗಿ ಶತ್ರುಗಳು ಎದ್ದೇಳುವುದು ಅದು ದೇವರ ಚಿತ್ತವಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸುವಾಗ ನೀವು ಮತ್ತು ನಿಮ್ಮ ಮಕ್ಕಳು ಸುಖವಾಗಿ ಮತ್ತು ಶಿಕ್ಷಿತರಾಗಿ ನೀವು ಬಾಳುವಿರಿ. ಹಾಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.